ಸರ್ ನಿಮ್ಮ ಹತ್ರ ಒಂದು ಕ್ವಶನ್ ಏನಪ್ಪಾ ಅಂತ ಅಂದ್ರೆ ಡೈರೆಕ್ಟರ್ಸ್ ಹೀರೋನು ಆಗಿದ್ದಾರೆ ಡೈರೆಕ್ಟರು ಆಗಿದ್ದಾರೆ. ನಿಮಗೆ ಅನ್ನಿಸ್ಲಿಲ್ವಾ ಚೇಂಜ್ ಮಾಡಬೇಕು ಅಂದ್ರೆ ಡೈರೆಕ್ಟರ್ ಕೆಲಸ ಮಾಡಿ ಹೀರೋ ಕೆಲಸ ಯಾಕೆ ಮಾಡ್ತಿದ್ದೀರಾ ಅಂತ? ಎಲ್ಲ ಆ್ಯಕ್ಚುಲಿ ಸಜೆಷನ್ಸ್ಗಳು ಬಂತು ನಮಗೆ. ಮೇ ಬಿ ಬರ್ಡನ್ ಆಗುತ್ತೆ, ತುಂಬ ಅವ್ರಿಗೆ ಓವರ್ಲೋಡ್ ಆಗಬಹುದು ನೋಡಿ ಅಂತ. ನಮಗೆ ಏನಂತ ಹೇಳಿದ್ರೆ ಈ ಪಾತ್ರಕ್ಕೆ ನನಗೊಂದು ಮಿಡಿಲ್ ಏಜ್ ಕ್ಯಾರೆಕ್ಟರ್ ಬೇಕಾಗಿತ್ತು, ಅಂದರೆ ನ್ಯಾಚುರಲ್ ಆಗಿ ಬೇಕಾಗಿತ್ತು. ಈಗ ಯಾರೋ ಒಬ್ಬ ಬಾಡಿ ಬಿಲ್ಡರ್ನ ತೊಗೊಬಂದು ಅಥವಾ ಫಿಟ್ ಆಗಿರೋರನ್ನ ಹ್ಯಾಂಡ್ಸಮ್ ಆಗಿರೋರನ್ನ ತೊಗೊಂಡು ಒಂದು ಮಗು ತಂದೆ ಮಾಡಿ ಸ್ಟ್ರಗಲ್ ತೋರಿಸಿದ್ರೆ ಜನ ಅದು ಒಪ್ಪಲ್ಲ. ಸ್ಟ್ರಗಲ್ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಒಂದು ಫಿಟ್ನೆಸ್ ಬಗ್ಗೆ ಅವನಿಗೆ ಅರಿವೇ ಇರಲ್ಲ, ಅವ್ನು ಬಿಟ್ಬಿಟ್ಟಿರ್ತಾನೆಲ್ಲ. ಸೊ ನಮಗೆ ನೋಡಿದಾಗ ಮತ್ತು ಟೀಮ್ ಚೆನ್ನಾಗಿತ್ತು ನಮ್ಮದು. ಸೊ ಟೀಮಲ್ಲಿ ಜೊತೆಗೆ ನಿಂತ್ಕೊಂಡು ವರ್ಕ್ ಮಾಡೋಕ್ಕೆಲ್ಲ ರೆಡಿ ಇದ್ದರು. ಸೊ ನೀವು ಆ್ಯಕ್ಟ್ ಮಾಡು, ನಾನು ಡೈರೆಕ್ಟ್ಗೆ ಹೆಲ್ಪ್ ಮಾಡ್ತೀನಿ ಅನ್ನೋದು ಟೀಮ್ ಚೆನ್ನಾಗಿತ್ತು. ಸೊ ನಾನು ಮತ್ತು ಇನ್ನೊಂದಿಬ್ಬರು ಸೇರಿಕೊಂಡು ಅವ್ರ ಹಿಂದೆ ನಿಂತು ಸಪೋರ್ಟ್ ಮಾಡಿ ನ್ಯಾಚುರಲ್ ಆಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವು, ಅಷ್ಟು ನ್ಯಾಚುರಲ್ ಆಗಿ ನಾವು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಆದಷ್ಟು ಅಂದರೆ ಮಗು ಆಗಿರ್ಬೋದು, ಹೀರೋ ಆಗಿರ್ಬೋದು, ನಾನೇ ಆಗಿರ್ಬೋದು, ಜಾಸ್ತಿ ಎಲ್ಲೂ ಕಂಟೆಂಟನ್ನ ತುಂಬ ತುರ್ಕಿದೀವಿ ಅನ್ನೋ ಥರ ಇಲ್ಲ. ತುಂಬ ಮೈಲ್ಡಾಗಿ ಹೋಗುತ್ತೆ ಒಂದು ಸ್ಟೋರಿ. ನಾವು ಅಂದರೆ ಒಂದು ಸ್ಟೋರಿನ ನಾವು ನರೇಟ್ ಮಾಡ್ತಿರ್ಬೇಕಾದ್ರೆ ನಮಗೆ ಯಾವಾಗ ಅಂದರೆ ಒಂದು ಇಮ್ಯಾಜಿನೇಷನ್ ಥರ ಹೋಗ್ತಾ ಇರುತ್ತಲ್ಲ, ಸೊ ಅದೇ ಕತೆ ಥರನೇ ಹೋಗ್ತಾ ಇರುತ್ತೆ. ಅದರಲ್ಲೇ ಯಾವುದೋ ಒಂದು ಎಕ್ಸ್ಟ್ರಾ ಹಾಕಿದ್ದೀವಿ ಅಂತ ಅನ್ಸಲ್ಲ. ಅಂದರೆ ಇದು ಬೇಸಿಕಲಿ ಒಂದು ಟ್ರೂ ಇವೆಂಟ್ಸ್ಗಳನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಮಾಡಿರುವಂಥ ಸಬ್ಜೆಕ್ಟ್. ಹೌದು ಹೌದು ಹೌದು. ಅಂದ್ರೆ ನೀವೇ ಸರ್ನ ಒಪ್ಸಿದ್ದ ಅಥವಾ ಅವರು ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರ? ಇಲ್ಲ, ಡಿಸ್ಕಷನ್ ನಡೀತು. ಡಿಸ್ಕಷನ್ ನಡೆದಾಗ ಇದನ್ನ ನಾನೇ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಮಾತು ಹಾಕಿದ್ರು. ಟೀಮಲ್ಲಿ ಎಲ್ಲ ಚರ್ಚೆ ಮಾಡಿದ್ವಿ. ಸೊ ಇವರೇ ಆ್ಯಕ್ಟ್ ಮಾಡಿಕೊಂಡು ಡೈರೆಕ್ಟ್ ಮಾಡಿದ್ರೆ ಏನೆಲ್ಲ ಚಾಲೆಂಜಸ್ ಬರ್ಬೋದು ಅನ್ನೋದು ಒಂದು ರೆಡಿ ಆಗಿದ್ವಿ ನಾವು. ಸೊ ಎಲ್ಲೂ ಆ ಥರ ಏನು ಪ್ರಾಬ್ಲಮ್ ಆಗಿದೆ. ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ ಲೈಕ್ ವೆನ್ ಕಾಂತಾರ ರಿಲೀಸ್ ಆದಾಗ ರಿಷಬ್ ಸರ್ ಒಂದಷ್ಟು ಮಾತುಗಳನ್ನ ಹೇಳಿದರು. ತೆರೆ ಹಿಂದೆ ತೆರೆ ಮುಂದೆ ಎರಡೂ ಕೆಲಸ ನನಗೆ ತುಂಬ ಒಂದೊಂದ್ಸಲಿ ಟ್ರಬಲ್ ಆಯಿತು, ಮಾಡೋಕ್ಕಾಗಲಿಲ್ಲ ಅನ್ನೋಂಥದ್ದನ್ನ. ಇವ್ರಿಗೆ ಅದು ಆಗಲಿಲ್ಲ. ಇಲ್ಲ, ಬಟ್ ಡೆಫಿನೆಟ್ಲಿ ನಿಜ ಅವ್ರು ಹೇಳಿದ್ದು. ಚಾಲೆಂಜ್ ಇದೆ, ತುಂಬ ಚಾಲೆಂಜ್ ಇದೆ. ಈಗ ಶೂಟಿಂಗ್ ಮಾಡೋ ತನಕ ಒಂದು ಚಾಲೆಂಜ್ ಆದರೆ ಪೋಸ್ಟ್ ಪ್ರೊಡಕ್ಷನಲ್ಲಿ 100 ಚಾಲೆಂಜಸ್ ಇರುತ್ತೆ. ವೇರಿಯಸ್ ಡಿಪಾರ್ಟ್ಮೆಂಟ್ಸ್ಗಳನ್ನ ಅಟ್ ಎ ಟೈಮ್ ಅವ್ರು ಫಾಲೋ ಅಪ್ ಮಾಡಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಆ ಮೂಮೆಂಟಲ್ಲಿ ಏನಂದರೆ ನಾವು ಜೊತೆಯಾಗಿದ್ವಿ ಮೇಡಮ್ ಎಲ್ಲರೂ. ಸೊ ಟೀಮ್ ಚೆನ್ನಾಗಿತ್ತು, ಕೆಲಸ ಎಲ್ಲವೂ ಕೂಡ ಶೇರ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಅವ್ರಿಗೂ ಸ್ವಲ್ಪ ಆರಾಮಾಗಿ ಆ್ಯಕ್ಟ್ ಮಾಡೋಕ್ಕೆ ಸುಲಭ ಆಯಿತು. ಮ್ಯಾಮ್, ಇನ್ನು ನೀವು ಇನ್ನೇನು ನವ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಹೇಗೆ ಪರಿಚಯ? ಅಂದ್ರೆ ಒಂದೇ ಸೀರಿಯಲ್ ಮಾಡಿರೋದ್ರ ಜೊತೆಯಾಗಿ ಅಲ್ಲೂ ಸಹ ಎಂಟಿ, ರಿಯಲ್ ಲೈಫಲ್ಲೂ ಎಂಟಿಯಾಗಿ ಹೋಗ್ತಾ ಇದ್ದೀರಾ. ಎಂಗೇಜ್ಮೆಂಟ್ ಆಗಿದೆ, ಹೇಗ್ ನಡೀತಾ ಇದೆ ಕೆಲಸ ಎಲ್ಲ? ಯಾವ ಕೆಲಸ? ಮದುವೆ ಪ್ರಿಪರೇಷನ್ಸ್. ನೀವು ಇದೇ ಕೇಳ್ತೀರಾ ಅಂತ ನಾನು ಅನ್ಕೊಂಡೆ. ಕೇಳ್ತೀನಿ ಅಂತ ನಾನು ಫಿಕ್ಸ್ ಆಗಿದ್ದೆ. ಇಲ್ಲ, ಇದು ಹೌದು, ಮಾಡಿರೋದು ಒಂದೇ ಸೀರಿಯಲ್ಲೇ, ಒಂದೇ ಪ್ರಾಜೆಕ್ಟೇನೆ. ಬಟ್ ಅವ್ರದ್ದು ಹಿಂದಿನ ಪ್ರಾಜೆಕ್ಟ್ಸ್ ಎಲ್ಲ ನಾನು ನೋಡಿದ್ದೆ. ಐ ಆಮ್ ಹಿಸ್ ಫ್ಯಾನ್ ಅವಾಗಿಂದನೂ ಕೂಡ. ಸೊ ನಂಗೆ ಲಿಟ್ರಲಿ ಅವ್ರ ಮುಂದೆ ಹೋದ್ರೆ ನಾನು ನಡುಗ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಏಕೆಂದರೆ ಸೀರಿಯಲ್ ಆಬ್ವಿಯಸ್ಲಿ, ಏಕೆಂದರೆ ಅವ್ರದ್ದು ಪರ್ಫಾರ್ಮೆನ್ಸ್ ಆಗಿರ್ತಾ ಇತ್ತು. ಆ್ಯಂಡ್ ಅವ್ರು ಸ್ವಲ್ಪ ಜೋರು ಮಾತಾಡೋದೆಲ್ಲ, ಸ್ವಲ್ಪ ಜೋರು. ಹಾಗಾಗಿ ಅವ್ರ ಮುಂದೆ ಹೋಗಿ ನಿಂತ್ಕೊಳಕ್ಕೆ ನಾನು ನಡುಗ್ತಾ ಇದ್ದೆ, ಅಂದರೆ ನಿಜವಾಗ್ಲೂ ನಡುಗ್ತಾ ಇದ್ದೆ. ಬಟ್ ಅದು ಹೇಗೆ ನಮ್ದು ವೈಬ್ ಮ್ಯಾಚ್ ಆಯ್ತು ಏನೋ ಗೊತ್ತಿಲ್ಲ. ಅವ್ರು ಸ್ಟಾರ್ಟ್ ಆಯ್ತು ಅಂತ ನಾವು ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದೀವಿ. ಹೇಗೆ ಸ್ಟಾರ್ಟ್ ಆಯ್ತು ಅಂದರೆ ಅವ್ರು ಅಷ್ಟಾಗಿ ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಆ್ಯಂಡ್ ನಾನು ಕೂಡ ಅಷ್ಟಾಗಿ ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಒಂದಿನ ಹೀಗೆ ಮಾತಾಡಿಕೊಂಡು ಯಾವುದ್ಯಾವುದೋ ವಿಷಯಗಳು, ಅಂದರೆ ಸಿನಿಮಾ, ಸೀರಿಯಲ್ಲು, ಯಾವುದೋ ಒಂದು ಪ್ರಾಜೆಕ್ಟು, ಈ ಥರ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಒಂದು ವೈಬ್ ಮ್ಯಾಚ್ ಆಗಕ್ಕೆ ಸ್ಟಾರ್ಟ್ ಆಯಿತು. ದೆನ್ ವಿ ಬಿಕೇಮ್, ಅಂದರೆ ಮಾತೇ ಆಡ್ದೇನೆ ಹಾಯ್ ಬಾಯ್ ಸ್ಟಾರ್ಟ್ ಆಯಿತು. ದೆನ್ ಫ್ರೆಂಡ್ಸ್ ಆದ್ವಿ. ಆ್ಯಂಡ್ ಅದಾದಮೇಲೆ ಅವರು ಒಂದು ದಿನ ಅವರು ಅಂದರೆ ಸೆಟ್ಟಲ್ಲಿ ಇರಲಿಲ್ಲ ಅಂದ್ರೂ ಐ ಯೂಸ್ ಟು ಫೀಲ್ ಲೈಕ್ ಏನೋ ಒಂಥರ ಖಾಲಿ ಅನಿಸ್ತಿದೆ, ಸೆಟ್ಟಲ್ಲ ಅನ್ನೋ ಥರ ಐ ಯೂಸ್ ಟು ಫೀಲ್ ಲೈಕ್ ದ್ಯಾಟ್. ಆ್ಯಂಡ್ ಅವ್ರಿಗೂ ಕೂಡ ಅದೇ ಥರ ಅನಿಸ್ತಾ ಇತ್ತು. ನಾನು ಸೆಟ್ಟಲ್ಲಿ ಇರಲಿಲ್ಲ ಅಂದರೆ ಅವ್ರಿಗೂ ಏನೋ ಒಂಥರ ಆ್ಯಕ್ಟ್ ಮಾಡೋಕ್ಕೆ ಮೂಡ್ ಇರಲಿಲ್ಲ ಅನ್ನೋ ಥರ ಎಲ್ಲ ಮಾತಾಡ್ತಿದ್ರು. ಸೊ ಅದರಿಂದ ವಿ ಗಾಟ್ ಲೈಕ್ ಫೀಲಿಂಗ್ಸ್ ಇಬ್ರಿಗೂ ಸ್ಟಾರ್ಟ್ ಆಯಿತು. ಬಟ್ ಅವ್ರ ನನ್ನ ಹತ್ರ ಯಾವತ್ತೂ ಹೇಳ್ಕೊಂಡಿರ್ಲಿಲ್ಲ. ಆ್ಯಂಡ್ ನಾನು ಯಾವತ್ತೂ ಅವ್ರ ಹತ್ರ ಹೇಳ್ಕೊಂಡಿರಲಿಲ್ಲ. ಇದಕ್ಕೆ ಪಿಲ್ಲರ್ ಅವ್ರಮ್ಮ. ಅವ್ರು ಹೋಗಿ ಅವ್ರ ಅಮ್ಮ ಹತ್ರ ಹೇಳಿದ್ರು. ಸೊ ಅವ್ರಮ್ಮ ಒಂದಿನ ಸಡನ್ನಾಗಿ ಕಾಲ್ ಮಾಡಿ
ಅವ್ರನ್ನ ಎಲ್ಲರೂ ಪಾಪು ಅಂತ ಕರೀತಾರೆ ಅವರ ಫ್ಯಾಮಿಲಿಯಲ್ಲಿ. ಸೊ ನಾನು ಅದನ್ನೇ ರೂಢಿ ಮಾಡ್ಕೊಂಬಿಟ್ಟಿದ್ದೆ. ಪಾಪು ನಿಮ್ಮನ್ನ ಇಷ್ಟಪಡ್ತಿದ್ದಾನಂತೆ ಅಂತ ಹೇಳಿದ್ರು. ಅವ್ರಿಗೆ ಒಂಥರ ಕೋಪ, ಲೈಕ್ ನನಗೆ ಹೆಣ್ಣು ನೋಡಕ್ಕೂ ಕೂಡ ಇವ್ನು ಬಿಡ್ಲಿಲ್ವಲ್ಲ ಅನ್ನೋ ಥರ ಅವ್ರಿಗೊಂಥರ ಕೋಪ, ಅಂದರೆ ಅದೊಂಥರ ಹುಸಿ ಮುನ್ಸ್ ಥರ. ಆಮೇಲೆ ನೆಕ್ಸ್ಟ್ ಡೇ ಹೋಗಿ ಅವರು ಸಾಲವಳಿ ಎಲ್ಲ ನೋಡಿಕೊಂಡು ನಂದು ಡೇಟ್ ಆಫ್ ಬರ್ತ್ ಎಲ್ಲ ತೊಗೊಂಡು ಸಾಲವಳಿ ಎಲ್ಲ ನೋಡ್ಕೊಂಡು ಬಂದರು. ಆ್ಯಂಡ್ ಮಾರನೇ ದಿನ ಅವರು ಕಾಲ್ ಮಾಡಿದ್ರು ನನಗೆ. ಕಾಲ್ ಮಾಡಿ, ಅಂದರೆ ಇವ್ರಿಗೆ ಗೊತ್ತಿಲ್ಲ ಅವರಮ್ಮ ನನ್ನ ಹತ್ರ ಕೇಳಿರೋದು. ಕಾಲ್ ಮಾಡಿ ನಾರ್ಮಲಾಗೆಲ್ಲ ಮಾತಾಡಿದ್ವಿ. ಆ್ಯಂಡ್ ಒನ್ ಫೈನ್ ಡೇ ಐ ಪ್ರಪೋಸ್ಡ್ ಹಿಮ್. ದೆನ್ ಅಂದರೆ ಗೊತ್ತಿತ್ತಲ್ಲ ಹಿ ಈಸ್ ಲೈಕಿಂಗ್ ಮೀ ಅಂತ. ಇವನ್ ಐ ಹ್ಯಾಡ್ ಫೀಲಿಂಗ್ಸ್ ಫಾರ್ ಹಿಮ್. ಅವ್ರಿಗೂ ನನ್ನ ಮೇಲೆ ಫೀಲಿಂಗ್ಸ್ ಇತ್ತು. ಸೊ ನಾನು ಒಂದಿನ ಪ್ರಪೋಸ್ ಮಾಡಿದೆ. ಹಿ ಟುಕ್ ಸಮ್ ಟೈಮ್, ಅಂದರೆ ಹೇಳಿದ ತಕ್ಷಣ ಒಪ್ಕೋಬಾರ್ದು ಅಂತ. ಅದಾದಮೇಲೆ ಒಂದಿನ ಅವರು ಪ್ರಪೋಸ್ ಮಾಡಿದ್ರು. ಐ ಟುಕ್ ಸಮ್ 2 to 3 days. ಆ್ಯಂಡ್ ಅದಾದಮೇಲೆ ಓಕೆ ಅಂತ ಹೇಳಿ ಅವರು ಡೈರೆಕ್ಟು ಲವ್ ಪ್ರಪೋಸಲ್ಲು ಅಲ್ಲ, ರಾಧಾ ನನ್ನ ಮದುವೆ ಆಗ್ತೀಯಾ ಅಂತಲೇ ಕೇಳಿದ್ದು ಡೈರೆಕ್ಟಾಗಿ. ಎಸ್ ಎಸ್, ಒಂದು ಚಾಲೆಂಜ್ ಇದೆ ನಿಮಗೆ. ನಾನು ಏನು ಯೋಚನೆ ಮಾಡ್ತಿದ್ದೀನೋ ದಯವಿಟ್ಟು ಅದನ್ನ ಮಾತ್ರ ಮಾಡಿಸ್ಬೇಡಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇವಾಗ ಕಾಲ್ ಮಾಡ್ಬೇಕಂತಾನಾ? ಓ ಮೈ ಗುಡ್ನೆಸ್. ಕಾಲ್ ಮಾಡಿ ನಾಳೆ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಕೇಳಿ ಅಷ್ಟೇ. ನಾಳೆ ಅಷ್ಟೇ. ನಾಳೆ ನಿಮ್ ಡೇಟ್ ಫಿಕ್ಸ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ರೆ, ಬಟ್ ನಾಳೆ ಮದುವೆ ಮಾಡ್ಕೊಳ್ಳೋಣ ಅಂತ ಮಾತಾಡಿ. ಹಲೋ ಹಲೋ, ಬಿಸಿ ಇದ್ದೀರಾ ಹೇಗೆ? ಏನಿಲ್ಲ, ಸ್ವಲ್ಪ ಮಾತಾಡ್ಬೇಕಿತ್ತು. ಏನಿಲ್ಲ, ಈಗ ನಾಡಿದ್ದು ಹೆಂಗೋ ಅಮ್ಮ ಡೇಟ್ ಹಾಕ್ಸಕ್ಕೆ ಹೋಗ್ತಿದಾರಲ್ಲ ಮದುವೆಗೆ. ನಾಳೆನೇ ಮದುವೆ ಆಗೋಣ? ನಾಳೆ ಮದುವೆ ಆಗೋಣ ಅಂದೆ. ಈಗ್ಲೇ ಅಂದ್ರೆ ಹೇಗೆ? ಈಗ್ಲೇ ಹೇಗಾಗತ್ತೆ? ನೀವು ಒಳ್ಳೆ ನಾಳೆ ಆದ್ರೆ ಮಾತಾಡ್ತೀನಿ ಮನೇಲಿ ನಾನು. ನಾಳೆ ಆದ್ರೂ ರೆಡಿನಾ? ಈಗಲೇ ರೆಡಿ ಅಂತ ನೀವೇ ಲೇಟ್ ಮಾಡ್ತಿರೋದು. ಮುಹೂರ್ತ ಇಲ್ವಂತ ಇವತ್ತು ಮುಹೂರ್ತ ಇಲ್ವಾ? ನಾಳೆ ಮುಹೂರ್ತ. ಮದ್ವೆ ಆಗೋರೆಲ್ಲ ಏನ್ ಮುಹೂರ್ತ ಇಟ್ಟು ನೋಡ್ತಾರ? ನಾವ್ ಇಟ್ಟಿದ್ದೆ ಮುಹೂರ್ತ. ಏನಿಲ್ಲ, ಕಾಫಿ ಟೀ ಕುಡಿಯೋ ಗೊತ್ತಲ್ವಲ್ಲ ಇದು. ಏಯ್ ಹಲೋ ಹಲೋ, ಮಾತಾಡ್ರಿ. ಏನಿಲ್ಲ, ಹಂಗೆ ಸುಮ್ಮನೆ ಮಾಡಿದೆ ಅಷ್ಟೇ. ಆಮೇಲೆ ಮಾಡ್ತೀನಿ ಬಿಡಿ. ಮಾತಾಡೋರಲ್ವಲ್ಲ ನೀವು? ಏನು? ನೀವು ನಂಗೆ ವಾಯ್ಸ್ ಬ್ರೇಕ್ ಆಗ್ತದೆ. ಏನು? ಸುಮ್ನೆ ಹಂಗೆಲ್ಲ ಮಾಡಿ ಇಷ್ಟು ಡೀಸೆಂಟ್ ಆಗಿ ಮಾತಾಡೋರಲ್ವಲ್ಲ ನೀವು? ಡೀಸೆಂಟ್ ಆಗಿ ಹೆಂಗ್ ಮಾತಾಡ್ತೀನಿ ನಾನು? ಹೇಳ್ಬೇಕಾ? ಹೇಳಿ. ಯಾರೋ ರೊಕ್ಕ ಪಕ್ಕ? ಯಾರು ಇಲ್ಲ, ಹೇಳಿ. ಯಾರು ಇಲ್ವಾ? ಮಾತಾಡಿ ಬೇಗ. ಸೆನ್ಸರ್ ಪ್ರಾಬ್ಲಮ್ ಆಗ್ಬಿಡುತ್ತಲ್ಲ, ಏನ್ ಮಾಡೋದು? ನಾನ್ ಏನ್ ಹಂಗ್ ಮಾತಾಡಿದೀನಿ? ನೀವ್ ಒಳ್ಳೆ ಹೇಳಿ, ಏನ್ ಮಾತಾಡ್ತೀನಿ ನಾನು? ಹೇಳ್ತೀನಿ ಸದ್ಯದಲ್ಲೇ ಹೇಳ್ತೀನಿ. ಇವಾಗ ಬಹಿರಂಗ ಪಡಿಸಲ್ಲ ಅವರು, ಮತ್ತೊಂದ್ಸರಿ. ಓಕೆ, ಯು ಆರ್ ಆನ್ ಟಿವಿ. ಓ ಮೈ ಗುಡ್ನೆಸ್, ಆರ್ ಯು ಸೀರಿಯಸ್? ಇದು ಬೇಕಂತ ಮಾಡಿರೋದಾ? ಸೀರಿಯಸ್ಲಿ ನನಗೆ ಗೊತ್ತಿಲ್ಲ. ಓ ಮೈ ಗಾಡ್. ಈ ರೀತಿ ಎಕೋ ಓಡಿಸೋರ್ನ ಪ್ಲಾನ್ ಸೀರಿಯಸ್ಲಿ ಏನು ನಿಮ್ಗೆ ಯಾರು ಲೊಕೇಶನ್? ಹೆಂಗ್ ಗೊತ್ತಾಯ್ತು? ಯಾರು ಕರ್ದೆ? ಸತ್ಯ ಹೇಳಿ, ಯಾರು ಹೇಳಿದ್ದು? ಯಾರು ಕರ್ದಿದ್ದು?
ಲೊಕೇಶನ್ ಇಲ್ಲ ನನ್ನ ಹತ್ರ. ಲೊಕೇಶನ್ ಇದೆ ಹೌದು, ಬಟ್ ಹೆಂಗೆ ಒಳಗೆ ಯಾರು ಬಿಟ್ರು? ಆಯ್ತು ಸರ್. ಕಾಲ್ ಮಾಡಿದ್ರೆ ಪ್ರತ್ಯಕ್ಷನೇ ಆಗೋದು. ಈಗ ಅವ್ರಿಗೂ ಗೊತ್ತಾಗ್ತಿಲ್ಲ, ನಮಗೂ ಗೊತ್ತಾಗ್ತಿಲ್ಲ ಏನ್ ಮಾತಾಡ್ಬೇಕು ಅಂತ. ನನಗೆ ಗೊತ್ತಾಯ್ತು, ಸ್ಪೀಡ್ ನ್ಯೂಸ್ ಅಂದ್ರೆ ಇಷ್ಟೊಂದು ಸ್ಪೀಡ್ ಅಂತ. ಸರ್ ಇನ್ನು ಫೈನಲ್ ಆಗಿ ಇನ್ನೊಂದು ನನಗೆ ಗೊತ್ತಾಯ್ತು, ಏನಕ್ಕೆ ಇರ್ಬೇಕು ಅಂತ ನನಗೆ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತೀನಿ. ಸರ್ ಇನ್ನು ಫೈನಲ್ ಆಗಿ ನಿಮ್ಮ ಸಿನಿಮಾ ನಾನು ಕರುಣಾಕರ ಏಪ್ರಿಲ್ 3ನೇ ತಾರೀಕು ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ. ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಜನರಿಗೆ ಏನ್ ತಿಳಿಸ್ತೀರಾ? ಸಿನಿಮಾ ನಾವು ತುಂಬ ಇಷ್ಟಪಟ್ಟು ಆ್ಯಂಡ್ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟು. ಸೊ ಆಫ್ಟರ್ ಚಾರ್ಲಿ 777 ಅವತ್ತಿನ ಟೈಮಲ್ಲಿ ಮಕ್ಕಳೆಲ್ಲನೂ ಕೂಡ ಗಲಾಟೆ ಮಾಡಿ ತಂದೆ ತಾಯಿನ ಕರ್ಕೊಂಡು ಬಂದು ಸಿನಿಮಾ ನೋಡಿದರು. ಸೊ ಅನಂತರ ಅಂಥ ಸಿನಿಮಾಗಳು ಬಹುಶಃ ಬಂದಿರಲಿಲ್ಲ. ಬಟ್ ನಾವೇನು ಹೇಳ್ತೀನಿ, ಆ ಪ್ರಾಮಿಸ್ನ ನಾವು ಉಳಿಸ್ಕೊಳ್ತೀವಿ. ಸೊ ನೀವು ನಿಮ್ಮ ಮಕ್ಕಳು ಮರಿ ಸಮೇತ ಬಂದು ಸಿನಿಮಾನ ನೋಡಿ. ಹೊಸ ಟೀಮು, ಹೊಸ ತಂಡ, ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ಗಳಿದ್ದಾರೆ. ಸೊ ನೀವು ಸಿನಿಮಾ ನೋಡಿದ್ರೆ ಅಟ್ಲೀಸ್ಟು ನಮ್ಮಂಥ ಪ್ರೊಡ್ಯೂಸರ್ಸ್ಗಳು ಇನ್ನೊಂದು 4 ಜನ ಮುಂದೆ ಬರ್ತಾರೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾರೆ. ಸೊ ಮಿಸ್ ಮಾಡದೆ ಏಪ್ರಿಲ್ 3 ಎಲ್ಲ ಥಿಯೇಟ್ರಲ್ಲೂ ರಿಲೀಸ್ ಆಗುತ್ತೆ. ಏಪ್ರಿಲ್ 2ನೇ ತಾರೀಕು ಪ್ರೀಮಿಯರ್ ಶೋ ಇರುತ್ತೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ ಇದು. ತಾಯಿ ಮಗನದು ಬಾಂಡ್ ಆಗಿರ್ಬೋದು, ತಂದೆ ಮಗನ ಬಾಂಡ್ ಆಗಿರ್ಬೋದು. ಸೊ ಎಲ್ಲರಿಗೂ ತುಂಬ ಮನಸ್ಸಿಗೆ ಮನೆಗೆ ಹತ್ತಿರ ಆಗಿರುವಂಥ ಸಿನಿಮಾ ಇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಎಲ್ಲರೂ ಕೂಡ ಏಪ್ರಿಲ್ 3ನೇ ತಾರೀಕು, ಏಪ್ರಿಲ್ 2ಕ್ಕೆ ನಮ್ಮದು ಪ್ರೀಮಿಯರ್ ಶೋ ಇದೆ. ಏಪ್ರಿಲ್ 3ನೇ ತಾರೀಕು ರಾಜ್ಯದಾದ್ಯಂತ ನಮ್ಮ ಸಿನಿಮಾ ನಾನು ಕರುಣಾಕರ ರಿಲೀಸ್ ಆಗ್ತದೆ. ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾವನ್ನು ವೀಕ್ಷಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಎಸ್, ಇನ್ನು ನಿಮ್ಮಿಬ್ಬರನ್ನ ಬೀಳ್ಕೊಡ್ತಾ ಈ ಚಿತ್ರದ ಹೀರೋ ಹಾಗೂ ಅವರ ಮಗ ಭವಿಷ್ನ ಕಾರ್ಯಕ್ರಮಕ್ಕೆ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತಾಗೂ ನಿಮ್ಮ ಕರುಣಾಕರಗೋಸ್ಕರ ನಿಮ್ಮ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.